ಹಾಯ್ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಯಾರಿಗೆ ಅಂದರೆ ರೀಸೆಂಟಾಗಿ ಶಬರಿಮಲೆಯಲ್ಲಿರೋ ಕ್ರೌಡ್ ನೋಡಿ ತುಂಬ ಜನ ಟೆನ್ಷನ್ ಆಗಿರ್ಬೋದು, ಅವ್ರು ಮುಂದೆ ಪ್ಲ್ಯಾನ್ ಮಾಡೋರಿಗೆ ಸಿಕ್ಕಾಪಟ್ಟೆ ಗಾಬರಿ ಇರ್ಬೋದು. ಸೊ ಅವ್ರಿಗೆ ಈ ವಿಡಿಯೋ ಫುಲ್ಲಾಗಿ ನೋಡಿ. ನನ್ನ ಹತ್ರ ಸಣ್ಣ ಒಂದು ಸೊಲ್ಯೂಷನ್ ಇದೆ, ಅದನ್ನು ಇಟ್ಕೊಂಡು ಖಂಡಿತ ನೀವು ಶಬರಿಮಲೆ ಅಯ್ಯಪ್ಪನ ಬೇಗನೆ ನೋಡ್ಬೋದು. ಪ್ಲೀಸ್ ಫುಲ್ ವಿಡಿಯೋ ನೋಡಿ. ಸ್ವಾಮಿ ಶರಣಮಯ್ಯಪ್ಪ. ಸೊ ನೀವೆಲ್ಲ ಕ್ಯೂರಿಯಸ್ಸಿಂದ ಕಾಯ್ತಿದ್ದೀರಾ ಅದು ಏನು ಸೊಲ್ಯೂಷನ್ ಅನ್ನೋದ್ರ ಬಗ್ಗೆ. ಅಫ್ಕೋರ್ಸ್ ನಾನು ಆಲ್ಮೋಸ್ಟ್ ವೀಡಿಯೋಗಳು ನೋಡಿದೆ, ತುಂಬ ವೀಡಿಯೋಗಳು ನೋಡಿದೆ. ಆ್ಯಕ್ಚುಲಿ ಶಬರಿಮಲೆದು ತುಂಬಾ ಕಷ್ಟ ಅನ್ನಿಸ್ತು ಮನಸ್ಸಿಗೆ. ನಾನು ಲಾಸ್ಟ್ ಒಂದು ವಾರದಿಂದ ಎಲ್ಲ ಕಡೆಯೂ ಇದ್ರ ಬಗ್ಗೆನೇ ನೋಡ್ತಿದ್ದೆ. ಶಬರಿಮಲೆ ಕ್ರೌಡು, ಜನಗಳು ಎಷ್ಟು ಕಷ್ಟಪಟ್ಟು ದೇವ್ರು ನೋಡ್ತಿದ್ದಾರೆ ಅನ್ನೋದ್ರ ಬಗ್ಗೆ. ಅದು ನೋಡಿದಾಗ ನನಗೊಂಥರ ತುಂಬಾ ಕಷ್ಟ ಅನ್ನಿಸ್ತು ಮನಸ್ಸಿಗೆ. ಮತ್ತು ನನಗೆ ಅನ್ನಿಸ್ತು ಐ ಹ್ಯಾವ್ ಟು ಮೇಕ್ ಒಂದು ವೀಡಿಯೋ ಅನ್ನೋದ್ರ ಬಗ್ಗೆ. ಬಿಕಾಸ್ ನನ್ನ ಹತ್ರ ಸೊಲ್ಯೂಷನ್ ಇದೆ, ಅದು ಹೆಂಗೆ ನಾವು ಕ್ರೌಡ್ನ ಬೈಪಾಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ. ಅದು ಏನು ಅಂದರೆ ನೋಡಿ, ಶಬರಿಮಲೆ ಅಯ್ಯಪ್ಪನ ನೋಡೋಕ್ಕೆ ಪಂಪಾ ಮಾತ್ರ ಅಲ್ಲ, ವಿ ಹ್ಯಾವ್ ಅನದರ್ 2 ಸೊಲ್ಯೂಷನ್ ಟು ರೀಚ್. ಓಕೆ, ಅದು ಯಾವುದು ಅಂದರೆ ಒಂದು ಪೆರಿಯಪದ ಅಂತೀವಿ. ಓಕೆ, ಆಲ್ಮೋಸ್ಟ್ 45 ಕಿಲೋಮೀಟರ್ಸ್ ಟಚ್ಚಲ್ಲಿ ಹೋಗೋದು, ಅದು ತುಂಬಾ ಕಷ್ಟ ಆಗಲ್ಲ. ಓಕೆ, ಸೆಕೆಂಡ್ ಸೊಲ್ಯೂಷನ್ ಇಸ್ ಒನ್ ಮೋರ್ ರೂಟ್ ಕಾಲ್ಡ್ ಪುಲ್ಮೇಡ್ ಅಂತೀವಿ. ಓಕೆ, ಪುಲ್ಮೇಡ್ ಅಂದರೆ ವಯಾ ವಿ ಗೋ ಫ್ರಮ್ ಕುಮ್ಲಿ, ಆ ರೂಟಿಂದ ಹೋಗ್ಬೋದು. ಆಲ್ಮೋಸ್ಟ್ ಒಂದು 14 ಕಿಲೋಮೀಟರ್ಸ್ ಟಚ್ಚಲ್ಲಿ ವಾಕ್ ಮಾಡ್ಬೇಕು ಆ್ಯಕ್ಚುಲಿ. ಓಕೆ, ಆ ರೂಟಿಂದ ನಾವು ಹೋದರೆ ಏನಾಗುತ್ತೆ ಅಂದರೆ ಆಲ್ಮೋಸ್ಟ್ ನೀವು ನಿಮಗೆ ಬ್ಯಾಕ್ ಸೈಡ್ ದೇವಸ್ಥಾನದಿಂದ ಎಂಟ್ರಿ ಕೊಡ್ತೀರಾ. ಸೊ ಯು ಕ್ಯಾನ್ ಸಿ ದ ಗಾಡ್ ಇನ್ ವಿತಿನ್ ಹಾಫ್ ಆನ್ ಅವರ್ ಟು 1 hour. ಓಕೆ, ಅಫ್ಕೋರ್ಸ್ ನೀವುಗಳು ಪುಲ್ಮೇಡ್ ಬಗ್ಗೆ ಎಲ್ಲ ಕಡೆ ಕೇಳಿರ್ಬೋದು, ಇಲ್ಲ ವೀಡಿಯೋಗಳು ನೋಡಿರ್ಬೋದು. ಓಕೆ, ಬಟ್ ನಿಮ್ಗೆ ಅಷ್ಟು ನಾಲೆಜ್ ಇರಲ್ಲ ಅನ್ಸುತ್ತೆ ಅದ್ರ ಬಗ್ಗೆ. ಬಟ್ ನೀವು ಒಂಥರ ಟೆನ್ಷನ್ ಆಗಿರ್ಬೋದು, ಹೆಂಗೆ ಹೋಗೋದು, ಹೆಂಗೆ ಎತ್ತ ಅನ್ನೋದ್ರ ಬಗ್ಗೆ. ಬಟ್ ನಾನು ಹೇಳ್ತೀನಿ ಕೇಳಿ, ಅಷ್ಟು ಸುಲಭವಾಗಿ ಹೋಗೋಕ್ಕಾಗಲ್ಲ. ನಾನು ಹೇಳೋಷ್ಟು ಈಸಿ ಅಲ್ಲ. ಓಕೆ, ಬಟ್ ವಾಟ್ ಐಮ್ ಟ್ರೈಂಗ್ ಟು ಟೆಲ್ ಹಿಯರ್ ಇಸ್, ಸೊ ನೀವು ಪಂಪಾ ರೂಟ್ ಹೋದರೆ ಏನಾಗುತ್ತೆ ಅಂದರೆ ನೀವು ಪಂಪಾಯಿಂದನೇ ಆಲ್ಮೋಸ್ಟ್ ಬ್ಲಾಕ್ ಮಾಡೋಕ್ಕೆ ಶುರು ಮಾಡ್ತಿದ್ದಾರೆ. ಓಕೆ, ಸೊ ನೀವು ಅಲ್ಲಿ ಬ್ಲಾಕ್ ಆಗಿ ಹೋಗೋಷ್ಟಿಗೆ ತುಂಬ ಕಷ್ಟ ಆಗುತ್ತೆ. ಅದು ಮಕ್ಕಳನ್ನ ಕರ್ಕೊಂಡವ್ರೆ ತುಂಬಾ ಪ್ರಾಬ್ಲಮ್ ಆ್ಯಕ್ಚುಲಿ. ಓಕೆ, ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಪುಲ್ಮೇಡಿಂದ ಹೋಗ್ತೀರಾ ಅಂದರೆ, ಸೊ ಪುಲ್ಮೇಡಿಂದ ಆಲ್ಮೋಸ್ಟ್ ನಿಮಗೆ 14 ಕಿಲೋಮೀಟರ್ಸ್ ಟಚ್ ಆಗುತ್ತೆ ದೇವಸ್ಥಾನ ರೀಚ್ ಮಾಡೋಕ್ಕೆ. ಇಟ್ ಈಸ್ ಕಂಪ್ಲೀಟ್ಲಿ ರಿಸರ್ವ್ ಫಾರೆಸ್ಟ್. ಓಕೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಏನಾಗುತ್ತೆ ಅಂದರೆ ನೀವು ಇಲ್ಲಿ ಒಂಚೂರು ಕಷ್ಟಪಡ್ಕೊಂಡು ಫಾರೆಸ್ಟಿಂದ ಹೋದರೆ ಬ್ಯಾಕ್ ಸೈಡ್ ದೇವಸ್ಥಾನದಿಂದ ನೀವು ಎಂಟ್ರಿ ಆಗ್ತೀರಾ. ಅಲ್ಲಿಂದ ದೇವ್ರೊಳಗೆ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಟು 1 hour ನೀವು ದೇವ್ರು ನೋಡ್ಬೋದು. ದಟ್ ಈಸ್ ದ ಬೆಸ್ಟ್ ಥಿಂಗ್. ಯು ಕ್ಯಾನ್ ಬೈಪಾಸ್ ದಿಸ್ ಪಂಪಾ ಕ್ರೌಡ್. ಓಕೆ, ಇಟ್ಸ್ ದ ಫಸ್ಟ್ ಥಿಂಗ್ ಐ ಆಮ್ ಟೆಲಿಂಗ್ ಯು. ಬಟ್ ನೀವು ಕೇಳ್ಬೋದು, ಅಷ್ಟು ಈಸಿನಾ ಪುಲ್ಮೇಡಿಂದ ಹೋಗೋದು ಅಂತ ಕೇಳ್ಬೋದು. ಬಟ್ ಅಷ್ಟು ಈಸಿ ಅಲ್ಲ. ಅಫ್ಕೋರ್ಸ್ ಅಷ್ಟು ಈಸಿ ಅಲ್ಲ. ಓಕೆ, ಪುಲ್ಮೇಡಿಂದ ಹೋಗಬೇಕು ಅಂದರೆ ದೇರ್ ಆರ್ ಲಾಟ್ ಆಫ್ ರಿಸ್ಟ್ರಿಕ್ಷನ್ಸ್ ವಿ ಹ್ಯಾವ್. ಓಕೆ, ಸೊ ಫಸ್ಟು ನೀವೇನು ಮಾಡಬೇಕು ಅಂದರೆ, ಸೊ ಕುಮ್ಲಿ ಬರಬೇಕು. ಕುಮ್ಲಿಯಲ್ಲಿ ಇಳ್ಕೊಂಡ ತಕ್ಷಣ ಅಲ್ಲಿ ಸಿಕ್ಕಾಪಟ್ಟೆ ಜೀಪು ಬಸ್ ಫೆಸಿಲಿಟಿ ಇದೆ. ವೆರಿನ್ ಯು ಕ್ಯಾನ್ ಗೋ ಟು ಸತ್ರಮ್ ಅಂತ ಒಂದು ಪಾಯಿಂಟ್ ಇದೆ, ಸತ್ರಮ್ ವ್ಯೂ ಪಾಯಿಂಟ್ ಅಂತ ಕರಿತೀವಿ. ಓಕೆ, ಅಲ್ಲಿಗೆ ಬರಬೇಕು. ಸೊ ಅಲ್ಲಿ ಆಲ್ಮೋಸ್ಟ್ ನಿಮಗೆ 14 ಕಿಲೋಮೀಟರ್ಸ್ ಟಚ್ಚು ಕಂಪ್ಲೀಟ್ಲಿ ಇಟ್ ಇಸ್ ಲೈಕ್ ಅ ಮೌಂಟನ್ ಪ್ಲೇಸ್. ಸೊ ನಿಮಗೆ ಆಲ್ಮೋಸ್ಟ್ 1 hour ಆಗುತ್ತೆ. ಜೀಪ್ ತೊಗೊಂಡ್ರು ಅಷ್ಟೇ, ಬಸ್ ತೊಗೊಂಡ್ರು ಅಷ್ಟೇ. ಓಕೆ, ಸೊ ನೀವು ಅಲ್ಲಿಗೆ ಬರಬೇಕು ಫಸ್ಟ್. ಎಲ್ಲಿಂದ ಅಂದರೆ ಫ್ರಮ್ ಕುಮ್ಲಿ ಟು ಸತ್ರಮ್ ಬರಬೇಕು. ಸತ್ರಮಲ್ಲಿ ನಿಮಗೆ ಎಂಟ್ರಿ ಇರುತ್ತೆ, ಫಾರೆಸ್ಟ್ ಚೆಕ್ ಪೋಸ್ಟ್ ಎಂಟ್ರಿ ಇರುತ್ತೆ. ಅಲ್ಲಿ ನಾವು ತೊಗೊಂಡಿರ್ತೀವಲ್ಲ ನಮ್ಮ ಒಂದು ವರ್ಚುವಲ್ ಕ್ಯೂ ಟಿಕೆಟ್ನ ತೋರಿಸಿ, ಇಲ್ಲಾಂದರೆ ಸ್ಪಾಟ್ ಬುಕ್ಕಿಂಗ್ ಮಾಡಿಸಿ ಅಲ್ಲಿಂದ ಹೊರಡ್ಬೋದು. ಓಕೆ, ದಟ್ ಈಸ್ ದ ಫಸ್ಟ್ ಥಿಂಗ್. ಆಮೇಲೆ ಇಲ್ಲಿ ಟೈಮಿಂಗ್ ರೆಸ್ಟ್ರಿಕ್ಷನ್ ತುಂಬಾ ಸ್ಟ್ರಿಕ್ಟ್ ಇದೆ. ಓಕೆ, ಟೈಮಿಂಗ್ ನೈಸೆ ಬೆಳಗ್ಗೆ ಆಲ್ಮೋಸ್ಟ್ 7 o'clock ಮಧ್ಯಾಹ್ನ 12:30 1 ಗಂಟೆ ಒಳಗೆ ನಾವು ಎಂಟ್ರಿ ಆಗಿರಬೇಕು. ಆಮೇಲೆ ಎಷ್ಟೇ ನಾವು ಪ್ರಯತ್ನ ಪಟ್ಟರು ಬಿಡಲ್ಲ. ಓಕೆ, ಬಿಕಾಸ್ ಇಟ್ ಈಸ್ ಅ ರಿಸರ್ವ್ ಫಾರೆಸ್ಟ್. ಓಕೆ, ಅನಿಮಲ್ಸ್ ಮೂವ್ಮೆಂಟ್ಸ್ ತುಂಬಾ ಇರುತ್ತೆ ಅಂತ. ನಾನು ಬೆಂಗಳೂರಿಂದ ಟ್ರಾವೆಲ್ ಮಾಡ್ತೀನಿ. ಓಕೆ, ಸೊ ಬೆಂಗಳೂರಿಂದ ಟ್ರಾವೆಲ್ ಮಾಡಿದಾಗ ಮುಂಚೆ ನಾವು ಗ್ರೂಪಲ್ಲಿ ಹೋಗ್ತಿದ್ರಿ, ಟಿ ಟಿಯಲ್ಲಿ ಹೋದರೆ ನೀವು ಆಲ್ಮೋಸ್ಟ್ ಕುಮ್ಲಿ ಡೈರೆಕ್ಟಾಗಿ ರೀಚ್ ಆಗಿಬಿಟ್ಟು ಕುಮ್ಲಿಯಲ್ಲಿ ಟಿ ಹಾಕ್ಬಿಟ್ಟು ನೀವು ಈ ಕಡೆ ಹೊರಡ್ಬೋದು. ಓಕೆ, ದಟ್ ಇಸ್ ಒನ್ ಆಫ್ ದಿ ಆಪ್ಷನ್. ಬಟ್ ನೀವು ಇನ್ನೊಂದು ಸಜೆಷನ್ ನಾನು ಏನು ಹೇಳ್ತೀನಿ ಅಂದರೆ, ನೀವು ಕುಮ್ಲಿಯಲ್ಲಿ ಇಳ್ಕೊಂಡು ಲೋಕಲ್ ಬಸ್ಸಸ್ ಇರುತ್ತೆ, ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ತೊಗೊಂಡು ನೀವು ಇಲ್ಲಿ ರೀಚ್ ಆಗ್ಬೋದು. ದಟ್ ಇಸ್ ಒನ್ ಆಫ್ ದ ಬೆಸ್ಟ್ ವೇ ಐ ವುಡ್ ಕಾಲ್ ಇಟ್. ಓಕೆ, ನೀವು ಸತ್ರಮಲ್ಲಿ ಏನು ಅಂದರೆ ಅಲ್ಲಿ ರೀಚ್ ಆದ ತಕ್ಷಣ ನಿಮಗೆ ಎಂಟ್ರಿ ಕೊಡ್ತಾರೆ. ನಾನು ಹೇಳಿದ್ನಲ್ಲ ಬೇಗನೆ ಹೋಗಬೇಕು. ಅಲ್ಲಿ ಹೋದ ತಕ್ಷಣ ಪ್ರಾಬ್ಲಮ್ ಏನು ಅಂದರೆ ನೀವು ನಡಿಬೇಕು. ಓಕೆ, ಸೊ ಯಾರೆಲ್ಲ ಈ ರೂಟ್ ತೊಗೊಬೋದು ಅಂತ ಕೇಳಿದ್ರೆ, ಸೊ ನೀವು ವಯಸ್ಸಾಗಿದೆ, ಇಲ್ಲ ನಿಮಗೆ ಹಾರ್ಟ್ ಪ್ರಾಬ್ಲಮ್, ಇಲ್ಲಾಂದರೆ ಬ್ರೀದಿಂಗ್ ಇಶ್ಯೂಸ್ ಇದೆ, ಇಲ್ಲ ನಿಮಗೇನೋ ಕಾಲು ಪ್ರಾಬ್ಲಮ್ ಇದೆ, ನಡೆಯೋಕ್ಕಾಗಲ್ಲ ಅನ್ನೋರು ಖಂಡಿತ ಈ ರೂಟ್ನ ಮರ್ತುಬಿಡಿ, ತೊಗೊಳಕ್ಕೆ ಹೋಗ್ಬಿಡಿ. ತುಂಬಾ ಕಷ್ಟ. ಬಿಕಾಸ್ ವಿ ಗೋಯಿಂಗ್ ಟು ವಾಕ್ ಇನ್ ರಿಸರ್ವ್ ಫಾರೆಸ್ಟ್. ಓಕೆ, ಕಂಪ್ಲೀಟ್ ರಿಸರ್ವ್ ಫಾರೆಸ್ಟ್ ನಾವು ವಾಕ್ ಮಾಡ್ತೀವಿ. ಅಲ್ಲಿ ನಿಮಗೆ ಯಾವ ಥರ ಫೆಸಿಲಿಟೀಸು ಸಿಗೋಲ್ಲ. ಓಕೆ, ಯು ವಿಲ್ ಹ್ಯಾವ್ ಬೇಸಿಕ್ ಫೆಸಿಲಿಟೀಸ್. ಎಲ್ಲೋ ಒಂಚೂರು ನೀರು ಸಿಗ್ಬೋದು, ಇಲ್ಲ ಸ್ಮಾಲ್ ಥಿಂಗ್ಸ್ ಆಗ್ಬೋದು. ಬಿಟ್ಟರೆ ನಿಮ್ಗೆ ಯಾವ ಥರ ಫೆಸಿಲಿಟೀಸ್ ಸಿಗೋಲ್ಲ. ಆಮೇಲೆ ಆದಷ್ಟು ಮಕ್ಕಳನ್ನ ಕರ್ಕೊಂಬರೋದು ನಾನು ಸೇಫ್ ಅಂತ ಹೇಳಲ್ಲ. ಈ ಪ್ಲೇಸ್ ಐಡಿಯಲಿ ಸೂಟಬಲ್ ಫಾರ್ ಯಂಗ್ ಪೀಪಲ್ ಆ್ಯಂಡ್ ಒನ್ ಹೂ ಕ್ಯಾನ್ ವಾಕ್. ಓಕೆ, ಅವ್ರಿಗೆ ಪರ್ಫೆಕ್ಟ್ ರೂಟ್ ಅಂತಲೇ ಹೇಳ್ತೀನಿ. ರಾದರ್ ದೆನ್ ಗೋಯಿಂಗ್ ಫ್ರಮ್ ಪಂಪಾ, ಯು ಕ್ಯಾನ್ ಟೇಕ್ ದಿಸ್ ರೂಟ್ ಆ್ಯಂಡ್ ಯು ಕ್ಯಾನ್ ಕಮ್. ನೋಡಿ, ಈ ರೂಟಲ್ಲಿ ಪ್ಲಸ್ಸು ಮೈನಸ್ ಎರಡೂ ಇದೆ. ಓಕೆ, ಫಸ್ಟ್ ನಾನು ಪ್ಲಸ್ನ ಹೇಳ್ತೀನಿ, ಏನು ಅಡ್ವಾಂಟೇಜ್ ಆಗುತ್ತೆ ಅನ್ನೋದು ಅಂದರೆ, ಸೊ ಅಡ್ವಾಂಟೇಜ್ ಏನು ಅಂದರೆ ಯು ಕ್ಯಾನ್ ಬೈಪಾಸ್ ದ ಕ್ರೌಡ್. ಓಕೆ, ನಾವು ಪಂಪಾ ಕ್ರೌಡ್ನ ಬೈಪಾಸ್ ಮಾಡಿ ದೇವ್ರನ್ನ ಬೇಗ ನೋಡ್ಬೋದು. ಓಕೆ, ದಟ್ ಈಸ್ ದ ಫಸ್ಟ್ ಥಿಂಗ್ ಐ ವುಡ್ ಕಾಲ್ ಇಟ್. ಓಕೆ, ಆಮೇಲೆ ಎರಡನೇ ಥಿಂಗ್ ಏನು ಅಂದರೆ, ಸೊ ಯಾರೆಲ್ಲ ನೇಚರ್ ಲವರ್ಸ್ ಇರ್ತಾರಲ್ಲ, ವೈಲ್ಡ್ ಲೈಫ್ ಎಲ್ಲ ಇಷ್ಟಪಡ್ತಾರಲ್ಲ, ಟ್ರಕ್ಕಿಂಗ್ ಇಷ್ಟಪಡೋರ್ಗಂತೂ ಹೆವೆನ್ ಅಂತಲೇ ಹೇಳ್ಬೋದು. ಅಫ್ಕೋರ್ಸ್ ಯು ಸ್ಟಾರ್ಟ್ ಟೇಕಿಂಗ್ ಪುಲ್ಮೇಡ್ ರೂಟ್ ಅಲ್ಲ, ನೀವು ಹಿಂದೆ ವಾಪಸ್ ಪಂಪಾ ರೂಟ್ ತೊಗೊಳಕ್ಕೆ ಹೋಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸೊ ಯೂಸ್ ಕೊನಾ ಬಿ ಯುವರ್ ಲೈಫ್ ಟೈಮ್ ಮೆಮೊರಿ ಅಂತಲೇ ಹೇಳ್ತೀನಿ. ಓಕೆ,
ಸೊ ಮತ್ತೆ ಲಕ್ಕಿದ್ರೆ ಅಫ್ಕೋರ್ಸ್ ಯು ಮೈಟ್ ಎಂಡ್ ಅಪ್ ಸೀಯಿಂಗ್ ಸಮ್ ವೈಲ್ಡ್ ಅನಿಮಲ್ಸ್ ಎಲಿಫೆಂಟ್ ಅಲ್ಲಿ ಇಲ್ಲಿ ಕಾಣಿಸ್ಕೊಡುತ್ತೆ, ಬೈಸನ್ನ ನೋಡ್ಬೋದು, ಟೈಗರ್ ಎಲ್ಲ ಚಾನ್ಸೇ ಇಲ್ಲ. ಬಟ್ ದಿಸ್ ವುಡ್ ಗಿವ್ ಅ ಗುಡ್ ಮೆಮೊರಿ ಫಾರ್ ಯು. ಓಕೆ, ಅದೊಂಥರ ಹೇಳ್ತೀನಿ. ಬಟ್ ಮೈನಸ್ ಅಂತ ಬಂದರೆ ಏನೇ ಮೈನಸ್ ಅಂತ ಕೇಳ್ಬೋದಲ್ಲ, ಏನು ಮೈನಸ್ ಅಂತ ಕೇಳಿದ್ರೆ, ಸೊ ಪ್ರಾಬ್ಲಮ್ ಏನು ಅಂದರೆ ಇಲ್ಲಿ ವಯಸ್ಸಾದವ್ರು ನಡೆಯೋಕ್ಕಾಗಲ್ಲ. ಇಟ್ ಈಸ್ ನಾಟ್ ಈಸಿ ಆ್ಯಸ್ ವಿ ಥಿಂಕ್. ಓಕೆ, 14 ಕಿಲೋಮೀಟರ್ಸ್ ಅಚ್ಚಲ್ಲಿ ನಾವು ವಾಕ್ ಮಾಡಬೇಕು ವಿತ್ ಅ ಬೇಸಿಕ್ ಫೆಸಿಲಿಟಿ. ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಮಕ್ಕಳನ್ನ ಕರ್ಕೊಂಬರ್ತೀರಾ, ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ತುಂಬ ಜನ ವೈಲ್ಡ್ ಲೈಫ್ ಇಷ್ಟ ಆಗಲ್ಲ, ಐ ಆಮ್ ಸ್ಕೇರ್ಡ್ ಆಫ್ ಫಾರೆಸ್ಟ್ ಅನ್ನೋರಿಗೆ ಈ ರೂಟ್ ಸೂಟಬಲೇ ಅಲ್ಲ. ಓಕೆ, ಸೊ ದಟ್ಸ್ ವಾಟ್. ಸೊ ನಾನು ಮುಂಚೆನೇ ಹೇಳ್ದಂಗೆ ಇಲ್ಲಿ ತುಂಬಾ ರಿಸ್ಕು ತುಂಬಾ ಇದೆ. ಆ್ಯಕ್ಚುಲಿ ರಿಸ್ಕ್ ಏನ್ ಐಸೆ ರೈಟ್. ನಾವು ಪೆರಿಯಾರ್ ಟೈಗರ್ ರಿಸರ್ವ್ ಫಾಸ್ಟ್ ಹೋಗಿ ವಾಕ್ ಮಾಡ್ತಿರ್ತೀವಿ. ಓಕೆ, ಸೊ ಅದು ಬಂದು ಕಂಪ್ಲೀಟ್ಲಿ ಫುಲ್ ಆಫ್ ಅನಿಮಲ್ಸ್, ವೈಲ್ಡ್ ಅನಿಮಲ್ಸ್. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ, ಎಲಿಫೆಂಟ್ಸ್, ಟೈಗರ್ಸ್ ಆ್ಯಂಡ್ ಬೈಸನ್ಸ್ ಆ್ಯಂಡ್ ಅದರ್ ವೈಲ್ಡ್ ಅನಿಮಲ್ಸ್ ಆರ್ ಆಫನ್ ಸೀನ್. ಓಕೆ, ಸೊ ಅಲ್ಲಿ ತುಂಬಾ ರಿಸ್ಕ್ ಇದೆ. ಅದಕ್ಕಂದ್ರೆ ನೀವು ಭಯ ಪಡ್ಕೊಬೇಡಿ. ಬಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ, ಅವರು ಕಂಟ್ರೋಲ್ ಮಾಡ್ತಿರ್ತಾರೆ ಅದನ್ನು. ಬಟ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಇಲ್ಲಿ ಪ್ಲಾಸ್ಟಿಕ್ನ ಕಂಪ್ಲೀಟ್ಲಿ ಅಲೋ ಮಾಡಲ್ಲ, ಫುಡ್ಡನ್ನ ಅಲೋ ಮಾಡಲ್ಲ, ಮತ್ತು ನೀರು ಅವರೇ ಒಳಗೆ ಎವ್ರಿ ಚೆಕ್ ಪೋಸ್ಟ್ ಯು ಗೆಟ್ ಸಮ್ ವಾಟರ್. ಓಕೆ, ಸೊ ಈ ಥರ ರಿಸ್ಟ್ರಿಕ್ಷನ್ಸ್ ತುಂಬ ಇದೆ. ಓಕೆ, ನಾವು ಅನ್ಕೊಳ್ಳೋಷ್ಟು ಈಸಿ ಅಲ್ಲ. ಬಟ್ ನಾನು ವಾಟ್ ಐಮ್ ಟ್ರೈಂಗ್ ಟು ಟೆಲ್ ಯರ್ ಇಸ್, ಈ ಪಂಪಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ, ವೆಯ್ಟ್ ಟೈಮ್ ತುಂಬ ಇರುತ್ತೆ. ಆಲ್ಮೋಸ್ಟ್ ಯು ಹ್ಯಾವ್ ಟು ವೆಯ್ಟ್ ಆ್ಯಂಡ್ ವಾಕ್. ತುಂಬಾ ಕ್ರೌಡ್ ಇರುತ್ತೆ. ಓಕೆ, ಆ ಕ್ರೌಡ್ನ ಬೈಪಾಸ್ ಮಾಡೋಕ್ಕೆ ದಿಸ್ ರೂಟ್ ಇಸ್ ಅ ಬೆಸ್ಟ್ ಸೊಲ್ಯೂಷನ್, ಐ ವುಡ್ ಕಾಲ್ ಇಟ್. ಓಕೆ, ಅಗೇನ್ ಐಮ್ ಟೆಲ್ಲಿಂಗ್ ಯು, ಇದು ಬಂದು ಯಂಗ್ಸ್ಟರ್ಸ್ಗೆ ಪರ್ಫೆಕ್ಟ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಈವನ್ ಓಲ್ಡ್ ಪೀಪಲ್ ಆಲ್ಸೋ ವಾಕಿಂಗ್. ನೋಡಿ, ತುಂಬ ಜನ ವಯಸ್ಸಾದರೂ ವಾಕ್ ಮಾಡ್ತಿದ್ದಾರೆ, ಅವ್ರಿಗೂ ಒಳ್ಳೆಯದೇ. ಬಟ್ ಅಗೇನ್ I won't recommend for old people and children, because as I said, it's wild forest. ನಮಗೆ ಏನೋ ಒಂದು ಹೆಚ್ಚು ಕಮ್ಮಿ ಅಂದಾಗ ನಮಗೆ ಪ್ರಾಪರಾಗಿ ಹೆಲ್ಪ್ ಸಿಗಲ್ಲ. ಮೇ ಬಿ ಇಟ್ ಇಸ್ ಕ್ವೈಟ್ ರಿಸ್ಕಿ. ಸೊ ಯೋಚನೆ ಮಾಡ್ಕೊಳ್ಳಿ. ದಟ್ಸ್ ವಾಟ್ ಐಮ್ ಟೆಲ್ಲಿಂಗ್ ಯು. ಆದಷ್ಟು ನೀವು ಕುಂಬ್ಳಿಯಲ್ಲೇ ಊಟ ಗೀಟೆಲ್ಲ ಮಾಡ್ಕೊಂಬಿಡಿ, ಹೊಡ್ಕೊಂಡು ನೀರೆಲ್ಲ ಚೆನ್ನಾಗಿ ಕುಡ್ಕೊಳ್ಳಿ. ಒಳಗೆ ನೀರು ಸಿಗುತ್ತೆ. ಪ್ಲಾಸ್ಟಿಕ್ ಬಾಟ್ಲ್ಸ್ ಎಲ್ಲ ಅಲೋ ಮಾಡಲ್ಲ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದು, ಇಲ್ಲ ನೀವು ಯು ಆರ್ ಸೋ ಕ್ಯೂರಿಯಸ್ ಅಬೌಟ್ ಪುಲಿಮೇಡು ರೂಟ್ ಅಂದರೆ, ನಾನು ಯೂಟ್ಯೂಬ್ ಚಾನಲ್ ವೀಡಿಯೋ ಹಾಕಿದ್ದೀನಿ. ನಾನು ಸ್ವಲ್ಪ ಡಿಟೇಲ್ಡ್ ವೀಡಿಯೋ 2023 ಟ್ರಾವೆಲ್ ಮಾಡಿರೋ ವೀಡಿಯೋ, ಅದನ್ನ ನೋಡಿ. ನಾನು ಈ ಮಂತ್ ಎಂಡ್ ಟ್ರಾವೆಲ್ ಮಾಡ್ತಿದ್ದೀನಿ. ನನ್ನಿಂದ ಏನೆಲ್ಲ ಅಪ್ಡೇಟ್ ಕೊಡೋಕ್ಕಾಗುತ್ತೋ ಖಂಡಿತ ಕೊಟ್ಟು ಆದಷ್ಟು 4 ಜನಕ್ಕೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ನನ್ನ ಪೇಜ್ ಇದೆ, ಬಟ್ ಯೂಟ್ಯೂಬಲ್ಲೂ ಇದೆ. ಆದಷ್ಟು ವಾಚ್ ಮಾಡಿ, ತುಂಬ ವೀಡಿಯೋಸ್ ಹಾಕಿದ್ದೀನಿ ಇದ್ರ ಬಗ್ಗೆ. ಸೊ ನೋಡಿ. ಸೊ ಇನ್ನೊಂದು ಲಾಸ್ಟ್ ಸಜೆಷನ್ ಏನು ಅಂದರೆ, ನೀವು ಆದಷ್ಟು ಈ ರೂಟಲ್ಲಿ ಗ್ರೂಪಾಗಿ ನೋಡಿ, ಗ್ರೂಪಾಗಿ ವಾಕ್ ಮಾಡೋಕ್ಕೆ ಟ್ರೈ ಮಾಡಿ. ಸೋಲೋ ಟ್ರಾವೆಲರ್ ಇದ್ದರೆ ಪ್ಲೀಸ್ ಅವಾಯ್ಡ್ ಮಾಡ್ಕೊಳ್ಳಿ. ಇಟ್ ಇಸ್ ರಿಸ್ಕ್ ಅಂತ ಹೇಳ್ತೀನಿ. ಬಟ್ ಅಲ್ಲಿ ತುಂಬ ಜನ ಸಿಗ್ತಾರೆ. ಬಟ್ ನೋಡಿ, ಗ್ರೂಪಲ್ಲಿ ವಾಕ್ ಮಾಡ್ಕೊಂಡು ಹೋಗೋದು ಸೇಫ್ ಅಂತಲೇ ಹೇಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, 4 ಜನಕ್ಕೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಶಬರಿಮಲೆಗೆ ಹೋಗ್ತಾರೋ, ಇಲ್ಲ ತುಂಬ ಜನ ಟೆನ್ಷನ್ ಆಗಿರ್ಬೋದು, ಅವ್ರಿಗೆ ಶೇರ್ ಮಾಡಿ ಹೇಳಿ, ಅಷ್ಟೇನೂ ಕಷ್ಟ ಅಲ್ಲ ಹೋಗೋದು. ಸೊ ಈ ರೂಟ್ ತೊಗೊಂಡ್ರೆ ಅಷ್ಟು ನಿಮ್ಮ ಮೆಮೊರೀಸ್ ಇರುತ್ತೆ ಅಂತ ಹೇಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಆದಷ್ಟು ಎಲ್ರಿಗೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಒನ್ಸ್ ಅಗೇನ್. ಬಾಯ್, ಸಿ ಯು.